ಅಹಮದಾಬಾದ್ನಿಂದ ಲಂಡನ್ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದ ಏರ್ ಇಂಡಿಯಾ AI1718 ಅನ್ನುವಂಥ ಒಂದು ಬೋಯಿಂಗ್ ವಿಮಾನ. ಇದು ಡ್ರೀಮ್ ಲೈನರ್ ಸೀರೀಸ್ ಅಂತ ಬಹಳ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಹೊಂದಿರುವಂಥ ವಿಮಾನ. 2011ರಲ್ಲಿ ಖರೀದಿ ಮಾಡಿತ್ತು ಏರ್ ಇಂಡಿಯಾ. ಈ ವಿಮಾನ ಪತನ ಆಯಿತು. ವಿಮಾನ ನಿಲ್ದಾಣದ ಅನತಿ ದೂರದಲ್ಲೇ ಈ ವಿಮಾನ ಪತನ ಆಗಿರೋದಕ್ಕೆ ಕಾರಣಗಳು ಏನು ಅನ್ನೋದರ ಜೊತೆಗೆ ಈ ವಿಮಾನ ನಿಲ್ದಾಣದ ಜಿಯೋಗ್ರಫಿಕಲ್ ಪೊಸಿಷನ್ ಬಗ್ಗೆ ಮತ್ತು ಅದರ ಸುತ್ತಮುತ್ತ ಇರುವಂಥ ಕಟ್ಟಡಗಳ ಬಗ್ಗೆ ಕೂಡ ಈಗಾಗಲೇ ಹಲವು ಚರ್ಚೆಗಳು ಆರಂಭ ಆಗಿದೆ. ಹಾಗಾದರೆ ಈ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅರ್ಥಾತ್ ಅಹಮದಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾವ ರೀತಿ ಇದೆ, ಇದರ ಪೊಸಿಷನಿಂಗ್ ಹೇಗಿದೆ ಮತ್ತು ಇದರ ಸುತ್ತಮುತ್ತದ ಪ್ರದೇಶಗಳು ಹೇಗಿದೆ ಮತ್ತು ಇದೆಷ್ಟು ಸೇಫ್ ಅನ್ನುವ ವಿಚಾರವನ್ನು ಗೂಗಲ್ ಅರ್ತ್ ಮುಖಾಂತರ ನಿಮ್ಮ ಮುಂದೆ ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ. ನೀವೀಗ ಕಾಣ್ತಾ ಇರೋದು ಇದು ಸರ್ದಾರ್ ವಲ್ಲಭಭಾಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ದೃಶ್ಯ. ಇದು ಕಂಪ್ಲೀಟ್ ಆಗಿ ಇದು ಈ ಟರ್ಮಿನಲ್ ಏನಿದೆ, ಈ ನ್ಯೂ ಇಂಟರ್ನ್ಯಾಷನಲ್ ಟರ್ಮಿನಲ್, ಇದಕ್ಕೆ ಬಂದು ಇದರಿಂದ ಇಲ್ಲಿ ಟ್ಯಾಕ್ಸಿ ಇರುತ್ತೆ, ಅಂದರೆ ಇಲ್ಲೆಲ್ಲ ವಿಮಾನಗಳನ್ನು ನಿಲ್ಲಿಸಿರ್ತಾರೆ. ಈ ಟ್ಯಾಕ್ಸಿ ಮುಖಾಂತರ ವಿಮಾನವನ್ನು ತಗೊಂಡು ಬರಲಾಗುತ್ತೆ. ಟ್ಯಾಕ್ಸಿಂಗ್ ಪ್ರೋಸೆಸ್ ಮುಖಾಂತರ ಇಲ್ಲಿಂದ ಆರಂಭ ಮಾಡಿ ವಿಮಾನ ಈ ಕಂಪ್ಲೀಟ್ ರನ್ವೇ 3150 ಮೀಟರ್ ಅಂದರೆ 3 ಕಿಲೋಮೀಟರ್ 150 ಮೀಟರ್ ಉದ್ದದ ಈ ರನ್ವೇಯನ್ನು ಬಳಕೆ ಮಾಡಲಾಗುತ್ತೆ. ಈ ರನ್ವೇ ಏನಿದೆ ಈ ರನ್ವೇಯನ್ನು ಬಳಕೆ ಮಾಡೋದು ಯೂಶುವಲಿ ಇಂಟರ್ನ್ಯಾಷನಲ್ ಫ್ಲೈಟ್ಗಳು, ಅದು ಫುಲ್ಲಿ ಲೋಡೆಡ್ ಆಗಿರುವಂಥ ಫ್ಲೈಟ್ಗಳು. ಸೊ ಇಲ್ಲಿಂದಲೇ ಆರಂಭ ಆಗಬೇಕು, ಅದಕ್ಕೆ ಬೇಕಾದಂಥ ಥ್ರಸ್ಟ್ ಇಲ್ಲಿಗೆ ಬಂದಾಗ ಸಿಗುತ್ತೆ, ಹೆಚ್ಚು ಕಡಿಮೆ ಇಲ್ಲೆಲ್ಲೋ ಬಂದಾಗ ಅದು ಟೇಕ್ ಆಫ್ ಆಗುತ್ತೆ ಮತ್ತು ನಿಗದಿತ ಪ್ರದೇಶವನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಇಲ್ಲಿ ಮುಂದೇನಿದೆ, ಮುಂದೆ ಎಲ್ಲಿಗೋಗಿ ವಿಮಾನ ಅಪ್ಪಳಿಸುತ್ತೆ ಅನ್ನೋದನ್ನು ನಾವು ನೋಡಲೇಬೇಕು. ನೋಡಿ, ಇದು ಈ ರನ್ವೇನ ಎಂಡು. ಇಲ್ಲ ಆದಮೇಲೆ ಇಲ್ಲೊಂದು ಕಾಂಪೌಂಡ್ ಇದೆ. ಈ ಕಾಂಪೌಂಡ್ ಹೊರತುಪಡಿಸಿದ್ರೆ ಅದರ ಹೊರಗಿರೋದು ಜನವಸತಿ ಪ್ರದೇಶ. ಅದರ ಅರ್ಥ ಒಂದು ವೇಳೆ ಇಲ್ಲೇನಾದರೂ ವಿಮಾನ ದುರಂತ ಲ್ಯಾಂಡ್ ಆಗುವಾಗಲೋ ಅಥವಾ ಟೇಕ್ ಆಫ್ ಆಗುವಾಗಲೋ ಸಂಭವಿಸ್ತು ಅಂತ ಇಟ್ಕೊಳ್ಳಿ, ಅದು ನೇರ ಎಫೆಕ್ಟ್ ಕೊಡೋದು ಇಲ್ಲಿ ಪಕ್ಕದಲ್ಲಿರುವಂಥ ಜನವಸತಿ ಪ್ರದೇಶಕ್ಕೆ. ಇಲ್ಲಿಂದ ಹೊರಟಂತ, ನಾವು ನಿನ್ನೆ ವಿಮಾನ ಅಪಘಾತದ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿಂದ ಹೊರಟಂತ ವಿಮಾನ ಇಲ್ಲಿಂದ ಬಂದು ಟೇಕ್ ಆಫ್ ಆಗ್ತಾ ಇದ್ದಂಗೆ ಬಿದ್ದಿರೋದು ಜಸ್ಟ್ ಅನತಿ ದೂರದಲ್ಲಿರುವ ನ್ಯೂ BJ ಮೆಡಿಕಲ್ ಹಾಸ್ಟೆಲ್ನಲ್ಲಿ. ಈ BJ ಮೆಡಿಕಲ್ ಹಾಸ್ಟೆಲ್ ಅಂತ ಏನಿಲ್ಲಿ ಕಾಣಿಸ್ತಾ ಇದೆ, ಇದರ ಮೇಲೆ ಈ ವಿಮಾನ ಪತನ ಆಗುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಸರಿಸುಮಾರು 2 ಕಿಲೋಮೀಟರ್ ಡಿಸ್ಟೆನ್ಸ್ ಮಾತ್ರ, ಕೇವಲ 650 ಫೀಟ್ನಷ್ಟು ಹೈಟ್ ಹೋದಂಥ ವಿಮಾನ ನೇರವಾಗಿ ಕಂಟ್ರೋಲನ್ನು ಕಳೆದುಕೊಂಡು ಈ BJ ಹಾಸ್ಟೆಲ್ ಅಂತೇನಿದೆ ಈ ಹಾಸ್ಟೆಲ್ನ ಕಟ್ಟಡದ ಮೇಲೆ ಉದುರು ಬೀಳುತ್ತೆ. ಈ ಕಟ್ಟಡದ ಮೇಲೆ ಬಿದ್ದಾಗಲೇ ಅವಘಡ ಸಂಭವಿಸಿರೋದು. ನೋಡಿ, ಇದೇ ಕಟ್ಟಡ. ಭಾರತದ ಯಾವುದೇ ಫ್ಲೈಟ್ ಆಕ್ಸಿಡೆಂಟ್ಗಳು ಕಟ್ಟಡದ ಮೇಲೆ ಆಗಿಲ್ಲ, ಬಿಲ್ಡಿಂಗ್ ಮೇಲೆ ಆಗಿಲ್ಲ. ಆದರೆ ಈ ಅಪಘಾತ ಈ BJ ಮೆಡಿಕಲ್ ಹಾಸ್ಟೆಲ್ನ ಮೇಲೆ ಬಿದ್ದಿರೋದ್ರಿಂದ ಇಲ್ಲಿ ಊಟ ಮಾಡ್ತಿದ್ದ ಮೆಸ್ಸಲ್ಲಿದ್ದಂಥ ವಿದ್ಯಾರ್ಥಿಗಳು, ಈ ಹಾಸ್ಟೆಲಲ್ಲಿದ್ದಂಥ ವಿದ್ಯಾರ್ಥಿಗಳಿಗೂ ಕೂಡ ಸಾವು ನೋವಾಗಿದೆ. ಆದರೆ ಎಷ್ಟು ಸೇಫ್ ಅನ್ನೋದ್ರ ಬಗ್ಗೆ ನಾವು ಮಾತನಾಡೋ ಸಂದರ್ಭದಲ್ಲಿ ನೋಡಿ, ಇದು ಒಂದು ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅದೆಷ್ಟೋ ವಿಮಾನಗಳು ಬರುತ್ತೆ, ಅದೆಷ್ಟೋ ವಿಮಾನಗಳಿಲ್ಲೇ ಸುತ್ತಮುತ್ತ ಹಾರಾಡ್ತಾ ಇರುತ್ತೆ. ಆದರೆ ಆ ವಿಮಾನಗಳು ಒಂದು ವೇಳೆ ಏನಾದರೂ ಆದರೆ ಬೀಳೋದು ಕಂಪ್ಲೀಟ್ ಜನವಸತಿ ಇರುವಂಥ ಪ್ರದೇಶದಲ್ಲಿ. ಇದು ಕಂಪ್ಲೀಟ್ ಜನವಸತಿ ಇರುವಂಥ ಪ್ರದೇಶ. ನೋಡಿ, ಅದಲ್ಲದೆ ಇಲ್ಲೊಂದು ಸ್ಲಮ್ ಇದೆ. ಈ ಭಾಗದಲ್ಲಿ ಒಂದು ಸ್ಲಮ್ ಬರುತ್ತೆ. ಸ್ಲಮ್ ಅಂತಂದರೆ ಕೊಳಚೆ ಪ್ರದೇಶ. ಆ ಕೊಳಚೆ ಪ್ರದೇಶ ಇರೋದ್ರಿಂದ ಸಿಕ್ಕಾಪಟ್ಟೆ ಹದ್ದುಗಳ ಕಾಟ ಇದೆ. ಒಂದು ವೇಳೆ ಒಂದು ಇಂಜಿನ್ಗೆ ಹದ್ದುಗಳು ಬಂದು ಹೊಡಿತು ಅಂತಂದ್ರೆ ಆ ವಿಮಾನ ಕಂಪ್ಲೀಟ್ ಕೊಲಾಪ್ಸ್ ಆಗಿಬಿಡುತ್ತೆ. ಈ ಹದ್ದುಗಳ ಕಾಟ ಕೂಡ ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಮ್ಯಾಕ್ಸಿಮಮ್ ಇದೆ, ಅತಿ ಹೆಚ್ಚಿದೆ. ಮತ್ತು ಇದರ ಜಿಯೋ ಪೊಸಿಷನಿಂಗ್ ಏನಿದೆ, ಬಹಳಷ್ಟು ಜನ ಪೈಲಟ್ಸ್ ಹೇಳ್ತಾರೆ ಈ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಮಾಡೋದೊಂದು ರೀತಿ ಸಾಹಸ. ಇಲ್ಲಿ ಲ್ಯಾಂಡ್ ಮಾಡಿದ್ವಿ ಅಂತಂದರೆ ನಾವೇನೋ ಸಾಧಿಸ್ಬಿಟ್ವಿ, ಅಥವಾ ಇಲ್ಲಿಂದ ಟೇಕ್ ಆಫ್ ಆಯಿತು ಅಂತಂದರೆ ಅದೇನೋ ಸಾಧಿಸ್ಬಿಟ್ವಿ ಅನ್ನುವಷ್ಟು ಖುಷಿಯಲ್ಲಿರ್ತಾರೆ. ಬಟ್ ಜಿಯೋಗ್ರಫಿಕಲ್ ಪೊಸಿಷನಿಂಗ್ ಬಹಳ ರಾಂಗ್ ಇದೆ. ಭಾರತದ ಏರ್ಪೋರ್ಟ್ ಅಥಾರಿಟಿ ನಿರ್ಮಾಣ ಮಾಡಿರುವ ಕೆಲವು ಏರ್ಪೋರ್ಟ್ಗಳಲ್ಲಿ ಈ ಏರ್ಪೋರ್ಟ್ ಕೂಡ ಒಂದು. ಸೊ ಇದರ ಪ್ರದೇಶನೇ ಬಹಳ ಒಂಥರ ರಾಂಗ್ ಪ್ಲೇಸ್ಮೆಂಟಲ್ಲಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಈ ಜನವಸತಿ ಪ್ರದೇಶದ ಮೇಲೆ ವಿಮಾನ ಬೀಳುವ ಸಾಧ್ಯತೆ ಇದೆ ಅನ್ನೋದನ್ನು ಮನಗಂಡು, ಅಂದರೆ ಮೊದಲು ಹಿಂಗಿರಲಿಲ್ಲ. ಇದು ನಿರ್ಮಾಣ ಆಗೋ ಸಂದರ್ಭದಲ್ಲಿ ಸುತ್ತಮುತ್ತ ಖಾಲಿನೇ ಇತ್ತು. ಬಟ್ ಆಧುನೀಕರಣ, ಜಾಗತೀಕರಣ ಎಲ್ಲ ಆದಮೇಲೆ ಇಲ್ಲಿ ಕಟ್ಟಡಗಳ ಸಂಖ್ಯೆ ಜಾಸ್ತಿ ಆಗಿದೆ. ಪಕ್ಕದಲ್ಲೇ ಇದ್ದಂಥ BJ ಮೆಡಿಕಲ್ ಬಾಯ್ಸ್ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆಗಿರೋದ್ರಿಂದ ಈ ದುರಂತ ಸಂಭವಿಸಿದೆ. ಸೊ ಕೇವಲ 2 ಕಿಲೋಮೀಟರ್ ಡಿಸ್ಟೆನ್ಸ್ ಮಾತ್ರ, ಕೇವಲ 2 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಾಗಿ ಈ ಅಪಘಾತ ಸಂಭವಿಸಿರೋದ್ರಿಂದ
ಇಲ್ಲಿದ್ದಂಥ 24 ಜನ ಕೂಡ ಮೃತಪಟ್ಟಿದ್ದಾರೆ. ಸೊ ಈ ಅಪಘಾತ ನಡೆಯೋದಕ್ಕೆ ಕಾರಣಗಳು ಏನು ಅನ್ನುವ ಹಲವು ಪ್ರಶ್ನೆಗಳಿದೆ. ಒಂದು ವೇಳೆ ಇಂಟರ್ಸೆಪ್ಷನ್ ಅನ್ನು ಬಳಸಿರಬಹುದಾ ಅಂತ. ಇಲ್ಲಿ ಏನು ಲೈನ್ಗಳು ಕಾಣ್ತಾ ಇದ್ದೀರಿ ನೋಡಿ, ಪ್ಯಾರಲಲ್ ಲೈನ್ಸ್ಗಳು, ಇವು ಇಂಟರ್ಸೆಪ್ಷನ್ ಪಾಯಿಂಟ್ಸ್ ಅಂತ. ಒಂದು ವೇಳೆ ಮೀಡಿಯಂ ಫ್ಲೈಟ್ ಇದ್ರೆ, ಒಂದು ಲಘು ವಿಮಾನಗಳಿದ್ರೆ, ಅವುಗಳು ಇಲ್ಲಿಂದಲೇ ಆರಂಭ ಮಾಡಿ ಇಲ್ಲಿಂದ ಟೇಕ್ ಆಫ್ ಆಗೋದಕ್ಕೆ ಬೇಕಾಗುವ ಥ್ರಸ್ಟ್ ಪ್ರೊಡ್ಯೂಸ್ ಆಗುತ್ತೆ. ಆದರೆ ಫುಲ್ ರನ್ವೇಗಳನ್ನು ಬಳಸಬೇಕಾದಂಥ ಕೆಲವು ವಿಮಾನಗಳಿರುತ್ತೆ. ಆ ವಿಮಾನಗಳು ಫುಲ್ ರನ್ವೇಯನ್ನು ಬಳಸಲೇಬೇಕಾಗತ್ತೆ. ಒಂದು ವೇಳೆ ಬಳಸದೇ ಇದ್ದರೆ ಇಂಥ ಅವಘಡಗಳಾಗುವ ಸಾಧ್ಯತೆ ಇದೆ. ಬಟ್ ಆಸ್ ಆಫ್ ನೌ ಈ ಘಟನೆಯ ಸದ್ಯದ ಅಂದರೆ ಆರಂಭಿಕ ಪ್ರಾಥಮಿಕ ಮಾಹಿತಿ ಪ್ರಕಾರ 2 ಇಂಜಿನ್ ಫೇಲ್ಯೂರ್ ಆಗಿರಬಹುದು. ಹಾಗಾಗಿ ಹೆಚ್ಚು ಕಡಿಮೆ ಇಲ್ಲಿ ಟೇಕ್ ಆಫ್ ಆದಂಥ ವಿಮಾನ ಜಸ್ಟ್ 2 ಕಿಲೋಮೀಟರ್ ದೂರದಲ್ಲಿರುವ ಈ BJ ಮೆಡಿಕಲ್ ಹಾಸ್ಟೆಲ್ ಮೇಲೆ ಬಿದ್ದಿದೆ ಅಂತ ಹೇಳಲಾಗಿದೆ.